ಸ್ಯಾಡ್ ಡೇ. ನಾ ಹಿಂಗೆ ಟರ್ನ್ ಆಗ್ಬಿಟ್ಟು ಕೈಯಾನ ಮೊಬೈಲ್ ಕೈ ಬಡಿದು ಡಾಂಬರ್ ರೋಡ್ನಾಗ ಹಳ್ಳನ ಬಿಟ್ಬಿಡ್ತಾರೆ. ಫುಲ್ ಸ್ಕ್ರೀನ್ ಎಲ್ಲ ಹೋಗ್ಬಿಟ್ಟೈತಿ. ಈಗ ಮೀನ್ಸ್ ಫುಲ್ ಈಗ ಅದ್ರಾಗ ವಿಡಿಯೋ ಮಾಡತ್ತೀನಿ ಅಂದ್ರೆ ಎಲ್ಲ ಆದರೂ ಸ್ವಲ್ಪ ಈ ಕ್ಯಾಮ್ರಾನಾಗ ಲೈನ್ ಬಿದ್ದಿತ್ತಲ್ಲ ಅದ್ರ ಸಂಬಂಧ ಅದು ಲೈಟ್ ಹೆಂಗೆ ತೋರಿಸ್ತದೆ. ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಲೋ ನೀನ್ ಯಾರೇ? ಎಸ್ ಗೈಸ್, ಸ್ಯಾಡ್ ಡೇ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಅವನು ಗೈಸ್ ಲಾಸ್ಟ್ ಬ್ಲಾಗ್ ನೋಡಿರ್ಬೇಕು. ಎಲ್ಲ ಬ್ಲಾಗ್ ಎಲ್ಲ ಮಾಡ್ಕೊಂಡು ಮುಂದೆ ಬರತ್ತಿದ್ದು ನನ್ನ ಫ್ರೆಂಡ್ ಹಂಗೆ ಏನಾಗೈತಿ ನೋಡು ಹೆಂಗೆ ರೆಕಾರ್ಡ್ ಮಾಡಿ ಅಂತ ನಾನು ನೋಡು ಬೇಕಾದ್ರೆ ಕೈ ಬಡಿದು ನಾ ಹಿಂಗೆ ಟರ್ನ್ ಆಗ್ಬಿಟ್ಟು ಕೈಯಾನ ಮೊಬೈಲ್ ಕೈ ಬಡಿದು ಡಾಂಬರ್ ರೋಡ್ನಾಗ ಹಳ್ಳನ ಬಿಟ್ಬಿಡ್ತಾರೆ. ಫೋನ್ ಕೆಳಗೆ ಬಡದ ಪೂರ್ತಿ ಡಿಸ್ಪ್ಲೇ ಡಮ್ ಢಮ. ನನ್ನ ಫೋನಿಗೆ ಭಾಳ ದೃಷ್ಟಿಯಾಗಿತ್ತು ಅನ್ನಿಸ್ತ. ಎಸ್ ಗೈಸ್, ಫುಲ್ ಸ್ಕ್ರೀನ್ ಎಲ್ಲ ಹೋಗ್ಬಿಟ್ಟೈತಿ. ಈಗ ನಾ ಅಷ್ಟು ಹಾಕಿಸ್ಬೇಕಂದ್ರೆ ಫಿಕ್ಸ್ ನನ್ನ ರೊಕ್ಕ ಅಂತೂ ಡಮ್ ಡಮ. ಅವತ್ತು ಶಾನಿತನ ಮಾಡಿ ಹೆಂಗೋ ಹಿಂಗೋ ಮಾಡಿ ಇರಲಿ ಬೇಡ ಅನ್ಕೋತ ಏನೇನೋ ಮಾಡ್ಕೋತ ಅವತ್ತು ಲಾಸ್ಟಿಗೆ ಪ್ರೊಟೆಕ್ಷನ್ ತೊಗೊಂಡ್ವಿ ಗೈಸ್, 1 ಅಸಿಸ್ಟದು. ಅವತ್ತು ನಾ ಒಂದು 14,000 ಪೇ ಮಾಡಿದ್ನಿ. ಅದನ್ನು ಪೇ ಮಾಡಿ ತೊಗೊಂಬಂದಿನಿ. ಒಂದು 3-4 ದಿವಸ ಮಾನಸಿಕ ಆಗಿದ್ನಿ ಗೈಸ್. ನಾ ಅಷ್ಟು ಪ್ರೊಟೆಕ್ಷನ್ಗೆ ಮತ್ತೊಂದಿಷ್ಟು ರೊಕ್ಕ ಹೆಚ್ಚು ಖರ್ಚು ಮಾಡೋದು ಬೇಕಾಗಿತ್ತು. ಯಾಕಂದ್ರೆ ಮೊಬೈಲ್ಗೆ ಖರ್ಚು ಮಾಡಿಬಿಟ್ಟಿದ್ನಿ ಮತ್ತು ಈ ಪ್ರೊಟೆಕ್ಷನ್ಗೆ ಅಂತಿತ್ತು ಎಕ್ಸ್ಟ್ರಾನ ಖರ್ಚು ಮಾಡಿದ್ನಿ. ನಾ ಪ್ರೊಟೆಕ್ಷನ್ ತೊಗೋದು ಮೇನ್ ರೀಸನ್ ನಮ್ಮ ಮಮ್ಮಿ ಕೈಯಾಗ ಗೈಸ್. ನಮ್ಮ ಮಮ್ಮಿ ಹೆಂಗಂದ್ರೆ ಫೋನ್ ಸ್ವಲ್ಪ ಚಲಾಪಿಲಿ ಮಾಡ್ತಾಳು. ಎಲ್ಲಕ್ಕಿ ಮಿಸ್ ಆಗಿ ಬಿಟ್ಬಿಡ್ತ, ಬೇಡ ಎದಕ್ಕೆ ಸುಮ್ಮ ಅಂತ ರಿಸ್ಕಿಗೆ ಅಕ್ಕಿನ ಸಾಮಾನ ತೊಗೊಂಡಿನಿ. ನೋಡು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ. ಆದ್ರೆ ಅದು ನಮ್ಮ ಮಮ್ಮಿ ಕೈಯಾಗ ಕಾಳಜಿಲೆ ಹೋಯ್ತು, ನನ್ನ ದೋಸ್ತರ ಕೈಯಾಗ ಎಪ್ಪೊಟ್ಟು ಹೋಯ್ತು. ನಮ್ದಯ್ಯ ಇನ್ನಲ್ಲಿ ಪರ್ಮನೆಂಟ್ ಆಗಿ ನಮ್ದಯ್ಯ. ಮಮ್ಮಿ ಗೈಸ್ ತ್ರಾಸ ನಂಗೆ ಗೊತ್ತಾಗದಂತ ಬೇರೆಡಿಗೆ ಗೊತ್ತಾಗಂಗಿಲ್ಲ. ನಾನು ಆ ಮೊಬೈಲ್ ಬಿದ್ದಿಂದ ಗೈಸ್ ನಂಗೆ ಏನು ಹೇಳ್ಬೇಕಾ ಗೊತ್ತಾಗ್ಲಿಲ್ಲ. ಏನು ಹೇಳೋದು, ಬೈಯಕ್ಕೆ ಬರಲ್ಲ, ಅನ್ನಕ್ಕೂ ಬರಲ್ಲ, ಏನನ್ಲಿ ನಾವ್ರಿಗೆ ಡಿಪ್ರೆಷನ್. ಈಗ ಅದನ್ನು ಪ್ರೊಟೆಕ್ಷನ್ ಹಾಕ್ಸಿದ್ದಕ್ಕೆ 40-50 ಸಾವಿರ ಏನು ಬಡಿಯೋದು ಆಗಂಗಿಲ್ಲ ನಂದೀಗ. ಒಂದು ಸ್ವಲ್ಪ ಬಡಿಬೇಕಾದ್ರೆ ರೊಕ್ಕ ಕೊಡ್ಬೇಕು, ಹಂಗೆ ಪುಕ್ಷಟೆ ಏನು ಮಾಡಿಕೊಡಲ್ಲ ಅವ್ರು ಪ್ರೊಟೆಕ್ಷನ್ ತೊಗೊಂಡ್ರು. ಅಷ್ಟು ರೊಕ್ಕ ಕೊಟ್ಟಿಗೆ ಒಂದು ಸ್ವಲ್ಪ ರೊಕ್ಕ ಹೇಳ್ಯಾರ, ಅಷ್ಟು ರೊಕ್ಕ ಕೊಟ್ಟು ಅದನ್ನು ಮಾಡಿಸ್ಬೇಕು. ಆದರೆ ಅದನ್ನು ಕೇಳಿದ್ನವ್ರಿಗೆ ಅವ್ರು 7 ಡೇಸ್ ತನಕ ಆಗ್ಬೋದು ಅನ್ನಾರ. ಅದು ಮಾಡಿಸಿ ಮತ್ತು ನಾ ಈಗ ನಾನು ಹಳೆ ಫೋನ್ ತರಿಸ್ಬೇಕು. ಅದು ನಮ್ಮ ತಂಗಿ ಕಡೆ ಐತಂತ. ಮೊಬೈಲ್ ಒಂದು ಚಿಂತಿ, ಎಲ್ಲ ಚಿಂತಿ ಗೈಸ್. ನನ್ನ ಜೀವನನೇ ಯಾರೋ ಕಣ್ಣು ಬಿಟ್ಬಿಟ್ಟಾರ. ಹೆವಿ ಅಂದರೆ ಹೆವಿ ದೃಷ್ಟಿಯಾಗೈತಿ. ಯಾವ ನನ್ನ ಮಗ ಬಿಟ್ಟವನೋ ಯಾವೇಕಿ ಬಿಟ್ಟಾಳೋ ಗೊತ್ತಿಲ್ಲ, ಭಾಳ ಕೆಟ್ಟ ಕಣ್ಣು ಬಿಟ್ಟಾರ ನನ್ನ ಮೊಬೈಲ್ ಮೇಲೆ. ಜೀವನ ಖುಷಿಯಾಗಿ ಇರೋದೇ ಇಲ್ಲ ಅನ್ನಿಸ್ರೆ ಯಾಕೊಟ್ಟೋಗಿ ಊರ್ಕೋಗ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇನ್ನ ಯಾರಿಗೂ ಗೊತ್ತಿಲ್ಲ ಗೈಸ್, ನಾ ಆಲ್ರೆಡಿ ಬ್ಲಾಗ್ ಮಾಡತ್ತೀನಿ ಕರೆ, ಯಾರಿಗೂ ಹೇಳಿಲ್ಲ. ಇನ್ನ ಫೋನ್ ಹೊಡೆದವ್ರಿಗೆ ಗೊತ್ತು, ನನಗೆ ಗೊತ್ತು, ಅಷ್ಟೇ ಗೊತ್ತು. ತ್ರಾಸ ಆತ ಗೈಸ್. ಅದು ಹೆಂಗೆ ಹೇಳಿ ಅಂತೇಳಿ ನಾವು ಹೋಗಿ ಚೇಂಜ್ ಮಾಡಿಸ್ಕೊಂಬರೋಣ್ರಿ. ಎಷ್ಟು ದಿನ ಹೋಗ್ತೈತೆ ಗೊತ್ತಿಲ್ಲ ಖರೆ, ಆದರೂ ಮಾನಸಿಕ ಅಂತೂ ಆಗೈತಿ. ಎಸ್ ಗೈಸ್, ನನ್ನ ಐಫೋನ್ ಹೋಯ್ತು ಮೀನ್ಸ್ ಫುಲ್ ಈಗ ಅದ್ರಾಗ ವಿಡಿಯೋ ಮಾಡತ್ತೀನಿ. ಅಂದ್ರೆ ಎಲ್ಲ ವರ್ಕ್ ಆಗಾಗ್ತದೆ ಗೈಸ್, ಬಟ್ ಸ್ಕ್ರೀನ್ ಏನೂ ಉಳಿದಿಲ್ಲ ಕಂಪ್ಲೀಟ್ಸ್ ಗೈಸ್. ಹಿಂಗಂದ್ರೆ ಸ್ಕ್ರೀನ್ ಬ್ರಾಂಚ್ ಗತ್ತಲೆ ಎಲ್ಲ ಪೂರ್ತಿ ಒಡೆದು ಹೋಗ್ಬಿಟ್ಟೈತಿ. ಕಾಲ್ ಮಾಡಿ ಕೇಳಿದ್ದೀವಿ, ಅಂದರೆ ಪ್ರೊಡಕ್ಷನ್ ಇತ್ತಲ್ಲ ಅವರಿಗೆ, ಶಾಪ್ದವರಿಗೆಲ್ಲ. ಮತ್ತು ಅವ್ರು ಅಂದರು ಬರ್ರಿ ಅಂತ. ಸೊ
ಈಗ 10 o'clock ಓಪನ್ ಆಗ್ತದೆ, ಅಷ್ಟ್ರಾಗ ಹೋಗೋಣ ಅಂತ. ಅದಕ್ಕೆ ಮೊದಲು ಈಗ ನಂಗೆ ಈ ಫೋನ್ ಕೊಟ್ರೆ ನಂಗೆ ಫೋನ್ ಬೇಕಲ್ಲ, ಅದಕ್ಕೆ ನಮ್ಮ ತಂಗಿ ಕಡೆ ಹೇಳಿ ಫೋನ್ ತರಿಸ್ಕೊಂಡಿನಿ. ನಮ್ಮ ತಂಗಿ ಬಂದು ಅರುಣ್ಗೆ ಕೊಟ್ಟ, ಅರುಣ್ ಈಗ ತಂದು ನಂಗೆ ಕೊಡ್ತಾನಲ್ಲಿ. ಇಸ್ಕೊಂಡು ನಾ ಮತ್ತು ಪ್ರತೀಕ್ ಅದೆಲ್ಲರೂ ಕೂಡಿ ಹೋಗ್ತೀವಿ ಶಾಪ್ಗೆ. ಯಾಕಂದ್ರೆ ನಂಗೆ ಒಬ್ಬಾಕಿಗೆ ಹೋದ್ರೆ ಮತ್ತೆ ಅಲ್ಲೇನು ಮಾತಾಡ್ಬೇಕು ತಿಳಿಯಲ್ದು. ನನ್ನ ಮೈಂಡೇ ಬ್ಲ್ಯಾಂಕ್ ಆಗಿಬಿಟ್ಟದು ಪೂರ್ತಿ. ನಾ ಹೋಗಿ ಪ್ಯಾಪ್ಯಾ ಅನ್ಕೊಂಡು ಕೊಟ್ಟು ಬಂದುಬಿಡೆ ಅಂತ್ಯಕ್ಕೆ ಅದೇನು ಅನ್ನಿಸ್ತು. ಸೊ ಅದಕ್ಕೆ ಅವರೆಲ್ಲ ಏನಂದ್ರು ಬೇಡ ನಾವು ಬರ್ತೀವಿ ಅಂತ. ನಾನು ಆಯ್ತಂತ ಈಗ ಪ್ರತೀಕ್ ಬರ್ತಾನು. ಫಸ್ಟ್ ಹೋಗಿ ನಾನು ನನ್ನ ಫೋನ್ ಇಸ್ಕೊಂಡು ಬರ್ತೀನಿ, ಸಿಮ್ ಎಲ್ಲ ಚೇಂಜ್ ಮಾಡ್ಕೋತೀನಿ. ಆಮೇಲೆ ಪ್ರತೀಕ್ ಬರ್ತಾನು. ಇಬ್ಬರು ಅಲ್ಲಿ ಹೋಗಿ ಅವ್ರ ಬಳಿ ಪ್ರೊಟೆಕ್ಷನ್ ಅದೇನು ಕೊಟ್ಟು ಬರ್ತೀವಿ. 7 days ಅಂದಾರು, ಅಷ್ಟು ಒಳಗೆ ಕೊಡ್ತೀನಂತ. ಬಟ್ ಗೈಸ್ ವಾಪಸ್ ರೊಕ್ಕ ಹೊಂಟಾವು. ನನ್ನ ಫೋನ್ ನಂಗೆ ಅದು ತ್ರಾಸ ಆಯ್ತು. ಬಟ್ ಯಾರು ಹೇಳಿ ಏನು ಮಾಡಲಿ ಗೊತ್ತಾಗ್ಬಾರ್ದು. ಇರಲಿ ಆಗ್ತಾವೆಲ್ಲ. ಬಟ್ ಅದೇನು ಇಂಟೆನ್ಷನಲಿ ಆಗಿಲ್ಲ. ಪಾಪ ಅವನು ಕೈ ಜಾರಿ, ಅದು ಕೈ ಮಿಸ್ ಆಗಿಬಿಟ್ಟಿದೆ. ಇಫ್ ಇಂಟೆನ್ಷನಲಿ ಆಗಿದ್ರೆ ಅದು ಗೊತ್ತಾಗ್ತಿತ್ತಲ್ಲ. ಪಾಪ ನನಗಿಂತ ಹೆಚ್ಚು ಅವ್ರು ರಿಗ್ರೆಟ್ ಆಗೋದು ನಂಗೆ ತ್ರಾಸ ಆಗ್ತದೆ. ಪಾಪ ಅನ್ಸಕತ್ತ. ನಾನು ತುಂಬಾ ಚಿಕ್ಕವನು, ತುಂಬಾ ಒಳ್ಳೆಯವನು ಅನ್ಸುತ್ತೆ. ಇರಲಿ, ಎಷ್ಟಂತ ರಿಗ್ರೆಟ್ ಅದು ಆಗಿರ್ತದೆ. ನಾವು ಅದನ್ನು ತೊಗೊಂಡು ಮುಂದೆ ಹೋಗ್ಬೇಕಷ್ಟೆ. ಪ್ರೊಟೆಕ್ಷನ್ನೇ ಮಾಡ್ಸೋಕ್ಕೂ ಅವರೇ ಎಲ್ಲರೂ ಕಾರಣ. ಇಲ್ಲ ನಾ ಮಾಡ್ಸತ್ತಿದ್ದಿಲ್ಲ ಅನ್ನಿಸ್ದಾಗ ಗೈಸ್. ಯಾಕಂದ್ರೆ ನನ್ನ ಫೋನ ನಾ ಮಾಡ್ಸತ್ತಿದ್ದಿಲ್ಲ. ಅವರೆಲ್ಲರೂ ನೋಡು, ವಿಚಾರ ಮಾಡು, ಸೇಫ್ಟಿ ಸೈಡ್ ಇಷ್ಟೆಲ್ಲ ಖರ್ಚು ಮಾಡತ್ತೀಯ, ನಾನು ಓಕೆ ಅಂತ ಮಾಡಿಸಿದ್ನಿ. ಬಟ್ ಗುಡ್, ಅವ್ರ ಸಂಬಂಧ ಪ್ರೊಟೆಕ್ಷನ್ ಮಾಡಿಸಿ ಅವ್ರ ಸಂಬಂಧ ಇರಲಿ. ಬಟ್ ಇದರಲ್ಲಿ ಈಗ ರಿಗ್ರೆಟ್ ಆಗೋದು ಎಷ್ಟಂತ ರಿಗ್ರೆಟ್ ಆಗೋದು. ನಿನ್ನೇನು ಊಟನೇ ಹೋಗಿಲ್ಲ. ಬಟ್ ಇಷ್ಟ ರಿಗ್ರೆಟ್ ಆಗಿ ಕೂತ್ರೆ ಅದು ನಡೆಯಂಗಿಲ್ಲ. ಮುಂದೆ ಹೋಗ್ಬೇಕು ಜೀವನ. ಮತ್ತು ನಂದು ಇವತ್ತು ವರ್ಕ್ ಫ್ರಮ್ ಹೋಮ್ ತೊಗೊಂಡಿನಿ, ವರ್ಕು ಮಾಡಬೇಕು. ಸೊ ಬಡ ಮೊಬೈಲೆಲ್ಲ ಕೊಟ್ಟು ಬಂದು ನಾವು ವರ್ಕ್ ಸ್ಟಾರ್ಟ್ ಮಾಡಬೇಕು. ಮನೆಯಾಗಿನ ಹೇಳೇ ಇಲ್ಲ ಗೈಸ್, ನಂಗೆ ಅಷ್ಟು ಧೈರ್ಯನೇ ಬಂದಿಲ್ಲ. ಬಟ್ ನಮ್ಮ ತಂಗಿ ಹೇಳ್ಬಿಟ್ಟ ಅಂತ ಆಲ್ರೆಡಿ ಅನುಷಾಗೆ ಫೋನ್ ಕೊಟ್ಟು ಬರಕ್ಕೆ ಬಂದೀನಂತ. ಇರಲಿ, ಹೇಳ್ತೀನಿ ಅಂತೀನಿ ಆಮೇಲೆ. ಈಗ ಹೇಳಲ್ಲ, ಮೊದಲೆಲ್ಲ ಫೋನ್ ಕೊಟ್ಟು ಅವರಿಗೆ ನೋಡಿ ಮಾತಾಡಿಸಿ ಅವ್ರಿಗೆ ಕೇಳಿ ಅದ್ರ ಬಗ್ಗೆ ಡೀಟೇಲ್ಸ್ ಚೆಂದಾಗ ಮಾತಾಡಿ ಕೇಳಿ ಮಾಡಿ ಕೊಟ್ಟು ಬರ್ತೀವಿ. ಅದೇನೋ ಗೈಸ್, ಟೈಮ್ ಸುಮಾರು ಅಂತಾರೆ ಗೊತ್ತು. ನಮ್ಮ ಅಂಥವ್ರಿಗೆ ಅನ್ನಿಸ್ತಾ, ಅದು ನನಗೆ ಅನ್ನಿಸ್ತು, ಯಾರಿಗೂ ಗೊತ್ತು. ಇಲ್ಲಿ ಎಲ್ಲ ಇರ್ತಾವೆ, ಮುಂದುವರಿಬೇಕು. ಓಕೆ, ಹೋಗಿ ಫೋನ್ ಇಸ್ಕೊಂಬರೋಣ್ರಿ. ಆದರೂ ನೀವು ಅಂದ್ಕೊಂಡಿರ್ಬೇಕು ಫೋನ್ ಹೊಡೆದ್ರು ಬ್ಲಾಗ್ ಮಾಡತ್ತಾಳ ಈಕೆ ಅಂತ. ನನಗೆ ಅಷ್ಟೇ ಗೊತ್ತು ಗೈಸ್ ಎಷ್ಟು ತ್ರಾಸ ಆಗ್ತದಂತ. ಬಟ್ ನಾ ಬ್ಲಾಗರ್ ಆಗಬೇಕಂತನೂ ಆಯ್ತಿಲ್ಲ. ಸೊ ಏನೇ ಆದರೂ ಅಡ್ಡ ತಡೆಗಳು ಇರ್ತಾವೆ. ಸೊ ಯಾ, ತ್ರಾಸ ಆಗ್ತದ. ಎಸ್, ಓಕೆ, ಹೋಗೋಣ ಗೈಸ್. ನನ್ನ ಸಂಬಂಧ ಅರುಣೆಲ್ಲ ಆಲ್ರೆಡಿ ವೇಟ್ ಮಾಡತ್ತಂಗೆ ಗೈಸ್. ಬಡ ಹೋಗಿ ಇಸ್ಕೊಂಬರ್ಬೇಕು, ನಡೀರಿ ಗೈಸ್. ಫೈನಲಿ ನನ್ನ ಹಳೆ ಫೋನ್ ಬಂತು. ನೀವು ಹಲ್ ಕಿಸಿತಿರ್ಲ ನೋಡ್, ನಾ ಅಳಕತ್ರ ನೀವು ಹಲ್ ಕಿಸಿತೀರಿ. ಅವ್ ನೋಡು ಎಷ್ಟು ಚಂದ ಮಾಡ್ಕೊಕತ್ತೇನು. ಅದ್ ಕಾಣವಲ್ತು, ಹೆಂಗ್ ಮಾಡಿರು. ಪೂರಾ ಸ್ಕ್ರಾಪ್ ಆಗೈತದ. ನೋಡಲ್ಲ ಕಾಣ್ತೈತಿ. ಹಾಗೆ ನಾನಂತೂ ಎಷ್ಟು ಟ್ರೈ ಮಾಡಿದ್ನಿಪ್ಪ, ಅದೇನು ಕಾಣವಲ್ದು. ಈ ಹೆಜ್ಜಿಗೆ ಬೆಳೆಸ್ಯಾನು ನಿನ್ನೆ 2002 ಇಲ್ಲ ಕೇಳಿ. ನಿನ್ನೆ ಅರುಣ್ದು ಶಾಪಿಂಗ್ ಮಾಡಿಸಿ 2000 ರೂಪಾಯಿ ಡಬ್ ಹಾಕಿದ್ವಲ್ಲ, ಅದಕ್ಕೆ ಅವನಿಗೆ ತ್ರಾಸ ಆಗಿತ್ತು ಅನ್ನಿಸ್ತ. ಬೇರೆದು ಯಾರ್ದು ಡಬ್ ಹಾಕಿಲ್ಲ ಅಂತ. ಅದಕ್ಕೆ ನಂದು ಡಬ್ಬ ಅದಕ್ಕೆ ನಿಂದ್ರೆ ನಿನ್ನ ಫೋನ ಡಬ್ ಹಾಕ್ತೀನಿ ಅಂತ ಡಬ್ ಹಾಕಿದ್ವಿ. ನಮ್ಮ ಜೀವನ ಡಬ್ಬೆ ಹಾಕಿದ್ನು. ನೋಡಿದವ್ರು ನಾನು ಉಗುಳ್ತಾರೆ. ಆದ್ರೂ ಸ್ವಲ್ಪ ಈ ಕ್ಯಾಮ್ರಾನಾಗ ಲೈನ್ ಬಿದ್ದಿತ್ತಲ್ಲ, ಅದ್ರ ಸಂಬಂಧ ಅದು ಲೈಟ್ ಹೆಂಗೆ ತೋರಿಸ್ತೇನೆ. ಒಂದು ವಾರ ನಂದು ಈಗ ಹಳೆ ಫೋನ್ ಮ್ಯಾಗ್ಜಿನ ಇಲ್ಲಿ ಕಾಣಾಯ್ತು. ಹೋಗೈತು. ನೀನು ಫ್ರೀ. ನೀ ನನಗೆ ಕೊಡ್ಸಿಲ್ಲ, ಕೊಡ್ಸಬೇಕ ಮತ್ತು ಪ್ರೊಟೆಕ್ಷನ್ ಹಾಕ್ಸಿಲ್ಲ.
ಇವು ಅವತ್ತು ಇದೇ ಜಾಗದಾಗಲ್ಲ ಚಂದ ಕುತ್ಕೊಂಡು ಬಿತ್ತಂದ್ರೆ ಹೊಡಿತಂದ್ರೆ ಮಾಡಿ ಬಡ್ಕೊಂಡು ತಂದ್ವಿ ವಾಪಸ್. ಲಿಮಿಟೆಡ್ ವಾರಂಟಿ. ಎಜುಕೇಟೆಡ್ ಪೀಪಲ್ ಇಂಥವ್ರು ಇರ್ತಾರೆ ನಮ್ಮ ಜೊತೆ. ಇವರೆಲ್ಲ ನೋಡ್ಕೋತಾರೆ, ನಾವು ಸುಮ್ಮ ಬರ್ತಿರ್ಬೇಕು ಹೋಗ್ತಿರ್ಬೇಕು. ಹೌದಲ್ಲ ಪಜ್ಜ? ನಂಗೆ ಗೊತ್ತಿತ್ತು ಪಜ್ಜ ಕರ್ಕೊಂಬಂದ್ರೆ ಅವ ಏನೂ ಮಾತಾಡಂಗಿಲ್ಲ ಅಂತ. ಅದಕ್ಕೆ ಅದಕ್ಕೆ ಪೈಲ ಅವನಿಗೆ ಹಚ್ಚಿದ್ ನಾವು. ಇರಲಿ. ಸ್ಕ್ರೀನ್ ಗಾರ್ಡ್ ಎದಕ್ಕೆ ಹಾಕ್ಸಿಲ್ಲ ಅಂದ್ರೆ ಪ್ರೊಟೆಕ್ಷನ್ ಐತೆ ಅನ್ನೋದು ಸೊಕ್ಕ. ಅದಕ್ಕೆ ತೋರಿಸ್ಕೊಡ್ತದು ಪ್ರೊಟೆಕ್ಷನ್ ಐತಿ, ರೊಕ್ಕನೂ ಕೊಡು, ದುಡ್ಡು ವಾಪಸ್ ಮತ್ತೆ ರಿಪ್ಲೇಸ್ ಮಾಡಿಸೋ ಅನ್ನೋ ರೇಂಜಿಗೆ. ಬ್ಲಾಗ್ ಮಾಡತ್ತೀನಿ ನಾನು. ಹಾಂ ಕಂಟಿನ್ಯೂ. कौन है ये लोग? कहाँ से आते हैं? ನೋಡಿ ಗೈಸ್, ಹೀಗೆ ಸ್ಕ್ರ್ಯಾಪ್ ಆಗಬಾರ್ದಂದ್ರೆ ಮುಚ್ಕೊಂಡು ಪ್ರೊಟೆಕ್ಷನ್ ಹಾಕಿಸ್ರಿ, ಎಲ್ಲ ಹಾಕಿಸ್ರಿ. ಚಾ ಕುಡಿಯೋನು? ಹಾಂ, ಅಲ್ಲೇ ಆಗ್ತಲ್ಲ. ಏನು ನಡೀರಿ, ಎಲ್ಲಿಗೆ ಹೋಗಲ್ಲ, ಹೋಗ್ಬಾ. ಚಾ ಕುಡಿ ಬರ್ರಿ. ಎಲ್ಲಿ ನೋಡ್ ಪಜ್ಜ, ನನ್ನ ಫೋನ್ ಬಾದಾಗಿದ್ಕ ಪ್ರತೀಕ ಚಾ ಕೊಡ್ಸತ್ತನ. ಪಗಾರ ಹೋಗ್ಬಿಟ್ಟು ನನ್ನ ಫೋನ್ ಬಾದಾಗೈತಿ, ನೀ ಚಾ ಕುಡ್ಸತ್ತಿ ಅನ್ನಿ. ಮತ್ತೆ ನೀನ ಪೇ ಮಾಡ್ಬೇಕಲ್ಲ, ಈಗ ಯಾರು ಮಾಡ್ತಾರ? ಎಲ್ಲಿ ಜಿಗ್ಯಾಕ? ಪೇ ಮಾಡಿ ಜಲ್ದಿ ಪೇ ಮಾಡಿ. ಮಾಡಿದ ಏನಂತಾರ, ಚಲೋ ದೋಸ್ತಿ ಮಾಡ್ರಿ. ಅವ್ರ ಫೋನ್ ತಗೊಂಬಂದನೇ ಹೇಳ್ಬಿಡ್ಬೇಕು, ಫೋನ್ ಹೊಡೆದ್ಬಿಡ್ತಾರಂತ. ಇಂಥವ್ರು ಅವರೆಲ್ಲ ಫೋನ್ ತಗೋಬೇಕಾದ್ರೆ ಹೇಳಿದ್ರು ಅವ್ರು ಹೊಡಿತದಂತ. ಪ್ರೊಟೆಕ್ಷನ್ ಹಾಕಿಸ್ಕೋರಿ. ಹ್ಞೂ, ಪ್ರೊಟೆಕ್ಷನ್ ಹಾಕಿಸ್ಕೋರಿ ಅದ್ರ ಸಂಬಂಧ. ಇಲ್ಲಾಂದ್ರೆ ಫೋನ್ಗೆ ನನ್ಗತ್ಲೆ 1 ವರ್ಷದ ಪಗಾರ, ಆಮೇಲೆ ಡಿಸ್ಪ್ಲೇ ಚೇಂಜ್ ಮಾಡಕ್ಕೆ 1 ತಿಂಗಳದ ಪಗಾರ, ಫೋನ್ಗೆ ಹಾಕೋತ ಸಾಯ್ಬೇಕಕ್ಕ. ಇವ ಪಾಪ ನಂದಿ ಹಿಲ್ಸಿಗೆ ಹೊಂಟನ್ ಗೈಸ್. ಯಾವಾಗ ಹೊಂಟ್ಯಾ? ಫೋನ್ ಕೊಟ್ಟಾಗ ನನ್ನ ಫೋನ್ ನನಗೆ ಸಿಗ್ಲಿ, ಆಮೇಲೆ ನಿನಗೆ ಕೊಡ್ತೀನಿ. ಗೈಸ್, ಬಿಸ್ಲಾಗ ಏನೋ ಮೊಬೈಲ್ ಸ್ಟೋರ್ದವ್ರು ಒಂದು 50 ಸತಿ ಅಡ್ಡಾಡ್ಸತ್ತ ನಮ್ಮ. ಮುಂದೆ ಇರ್ಲಿ, ವಾಪಸ್ ಹೋಗಂತ ಅಂದಿದ್ರು. ಅಲ್ಲೇ ಬಂದು ಪಿಕಪ್ ಮಾಡ್ತಾನೆ ಅಂದಿದ್ರು. ಈಗ ನೋಡಿದ್ರು ವಾಪಸ್ ಒಂದು ಫೋಟೋ ತಕ್ಕೋಬೇಕಂತ ಅವ್ರೇನೋ ಮೊಬೈಲ್ದು. ಅದಕ್ಕೆ ವಾಪಸ್ ಸ್ಟೋರಿಗೆ ಬರ್ರಿ ಅಂತ ಕಳ್ಸ್ಯಾರ. ವಾಪಸ್ ಮತ್ತೆ ಇವೆರಡು ಮಂಗ್ಯಾಗ ಕರ್ಕೊಂಬಂದಿ. ಅವ್ರಿಬ್ರು ಮನಸ್ಸನ್ನ ಬೈಕೊಂಡಿರ್ತಾರೆ. ಈಕಿಗೆ ಬಂದಿದ್ದು ಹೆಚ್ಚ, ಮತ್ತಿಕ್ಕಿ ಮಂಗೆ ಅಂತಾಳೆ ನಮಗೆ. ಇರ್ಲಿ, ನನಗಿದ್ರ ಒಂಥರ ಸಂತೋಷ. ನೋಡಿ ನನ್ನ ಮೊಬೈಲ್ದಾಗ ಇನ್ನೂ ಚಂದ ಬರ್ತೀರಿ ನೀವು, ಅಟ್ಟು ಸ್ಕ್ರ್ಯಾಪ್ ಆದ್ರೂ. ಹಿಂದೆ ಚಲೋ ಐತೆ ನನ್ನ ಕ್ಯಾಮ್ರಾ. ಹಾಯ್ ಮೇಡಮ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಏನೇನೋ ಅದು ಲಾಗಿನ್ ಆಗ್ಯಾರಂತ ಬರ್ತಾರೆ. ಇಷ್ಟೆಲ್ಲ ದೊಡ್ಡ ಮಂದಿನೇ ಮಾಡ್ತಾರೆ. ಎಸ್ ಗೈಸ್, ಇವತ್ತು ನಮ್ಮ ಡಿವೈಸ್ ನೆಕ್ಸ್ಕೋಕ ಪೋರ್ಟರ್ದವ್ರು ಬಂದಾರು. ಅವ್ರ ಕಡೆ ಕೊಟ್ಟು ಕಳಿಸ್ಬೇಕಂತ. ಅವರೆಲ್ಲ ಅದನ್ನು ರಿಪೇರಿ ಮಾಡಿ ಕೊಟ್ಟು ಕಳಿಸ್ತಾರಂತ. ಹೋಗಿ ಕೊಟ್ಟು ಬರೋಣ ಬರ್ರಿ. ನಾನು ಮತ್ತು ನಂಗೆ ಹೋಗ್ಬೇಕು, ಈಗ ಗೊತ್ತಾಗಲ್ಲ ಅಂತ ಮತ್ತು ನಾನು ಯಾರನ್ನೂ ಕರ್ಸೀನಿ. ಅಲ್ಲವ ಬಂದಾನ ತಳಗ. ಸೊ ಅವ್ರಿಗೆ ಕೊಟ್ಟು 10 ದಿನ ಹಾಕು ಅಂತ ನೋಡೋಣ್ರಿ. ನೀನಕ್ಕ ಲೆಟ್ಸ್ ಗೋ ಗೈಸ್.
ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತು ವೆನಸ್ಡೇ. ಆಲ್ರೆಡಿ 3 ದಿನ ಆಯ್ತು ನನ್ನ ಮೊಬೈಲ್ ಹೋಗಿ. ಅದ್ರ ವ್ಲಾಗ್ ಮಾಡತ್ತೀನಿ. ಅಷ್ಟು ಮಾಡತ್ತಿಲ್ಲ, ಮೊಬೈಲ್ನೂ ಅಷ್ಟು ಯೂಸ್ ಮಾಡತ್ತಿಲ್ಲ ಗೈಸ್ ನಾನು ಆ್ಯಕ್ಚುಲಿ. ಯಾಕಂದ್ರೆ ಆ ಮೊಬೈಲ್ ನಿನ್ನೆ ಸರ್ವಿಸಿಗೆ ಕೊಡೋಕೆ ಪೈಲ ಅವರೆಲ್ಲ ಪ್ಯಾಕಪ್ ಇಟ್ಕೊಂಡ್ಬಿಡ್ರಿ, ಎಲ್ಲ ಎರೇಸ್ ಮಾಡ್ತೀವಿ ಹಂಗೆ ಹಿಂಗೆ ಅಂದು. ಓಕೆ ಆಯ್ತಂತ ಅವನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ನನ್ನ ಲ್ಯಾಪ್ಟಾಪ್ ಇದ್ದಿದ್ದಿಲ್ಲ, ಪೆಡ್ರೈವ್ದಾಗ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಮತ್ತು ಪಜ್ಜಾನ್ ಲ್ಯಾಪ್ಟಾಪ್ ಇತ್ತು ಅವನ್ರಾಗೆಲ್ಲ ಹಾಕಿ ಆಮೇಲೆ ಸರ್ವಿಸಿಗೆ ಕೊಟ್ವಿ. ಹಾಂ, ಸರ್ವಿಸಿಗೆ ಕೊಟ್ಟಾಗ ಒಂದು ಆಯ್ತು ಗೈಸ್, ಎದಿನೇ ಟಳ್ಳ ಲೈಕ್ ಮಿನಿ ಹಾರ್ಟ್ ಅಟ್ಯಾಕ್ ಆಯ್ತು ಗೈಸ್ ಆ್ಯಕ್ಚುಲಿ. ಸರ್ವಿಸಿಗೆ ಕೊಡ್ಬೇಕಂದ್ರೆ ಆ್ಯಪಲ್ದವರು ಲೈಕ್ ಅವ್ರು ನಾವೆಲ್ಲ ಪ್ರೊಟೆಕ್ಷನ್ ಮಾಡಿಸಿದ್ದೀವಲ್ಲ ತೊಗೋಕಿ ಮೊದಲು ಅವ್ರು ಏನಂದ್ರು, ನೀವು ಫೈಂಡ್ ಮೈ ಲೊಕೇಶನ್, ಫೈಂಡ್ ಮೈ ಡಿವೈಸ್ ಇದನ್ನೆಲ್ಲ ಆಫ್ ಮಾಡಬೇಕು ಮತ್ತು ನಿಮ್ಮ ಆ್ಯಪಲ್ ಅಕೌಂಟ್ ಲಾಗೌಟ್ ಮಾಡಬೇಕು ಕಂಪ್ಲೀಟ್ಲಿ, ಅವಾಗಷ್ಟೇ ನಿಮ್ದು ಇಸ್ಕೋತೀವಿ, ನಾವು ರಿಸೀವ್ ಮಾಡ್ತೀವಿ ಪ್ರಾಡಕ್ಟ್ ಅಂದರು. ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಹಂಗೆ ಹೆಂಗೆ ಫೈಂಡ್ ಮೈ ಡಿವೈಸ್ ಎಲ್ಲ ಆಫ್ ಮಾಡಿದ್ರು, ನೀವು ಹೆಂಗೆ ಮಾಡ್ತೀರಿ ಅಂತೆಲ್ಲ ನಾವು ಪ್ರತೀಕ ಎಲ್ಲ ಭಾಳ ಕೇಳಿದ್ದು. ನಾವು ಇಬ್ಬರು ಭಾಳ ಅಲ್ಲಿ ಕೇಳಿದ್ರು, ಅವರಿಲ್ಲ ಅದೇ ರೂಲ್ಸ್ ಅನ್ನೋ. ಮತ್ತು ನಾವು ಸರ್ಚ್ ಮಾಡಿದ್ವಿ, ಅದೇ ಇತ್ತು. ಹಾಂ ಓಕೆ ಅಂತೆಲ್ಲ ಮಾಡಿದ್ವಿ. ಆ್ಯಂಡ್ ನಿನ್ನೆ ಅವ್ರು ಮನೇಲೇ ಬರ್ತಾರೆ ಅಂದ್ಕೊಂಡಿದ್ವಿ, ಬಟ್ ನಿನ್ನೆ ಬಂದರು. ಮತ್ತು ನಾವು ಒಬ್ಬಕ್ಕೆ ಹೆಂಗೆ ಕೊಡಲಿ ಅಂತೀವಲ್ಲ, ಸುಮ್ಮ ಎಮರ್ಜೆನ್ಸಿ ಇರಲಿ ಅಂತ ಯಾರನ್ನು ಕರ್ಸಿದ್ನಿ. ಅವನೇ ವೀಡಿಯೋ ಮಾಡ್ಕೊಂಡಿದ್ದ. ಅಂದ್ರೆ ಅವ ಗಾಡಿ ಕೊಡಬೇಕಾ, ಅವ್ರ ಗಾಡಿ ನಂಬರ್ ಅವ್ರನ್ನೆಲ್ಲ ವೀಡಿಯೋ ಮಾಡ್ಕೊಂಡಿದ್ದ, ಇಟ್ಕೊಂಡು ಹೋಗಿದ್ರು ಗೈಸ್. 1 hour ಆಗಿತ್ತು ಅನ್ನಿಸ್ತು. ಲೈಕ್ ಇಲ್ಲಿಂದ ಅವ್ರು ಮಾತಳಿ ಏನು ತೊಗೊಂಡು ಹೋದ್ರು ಅನ್ನಿಸ್ತು, ಬಟ್ ಎಲ್ಲ ತೊಗೊಂಡು ಹೋದ್ರು. ತೊಗೊಂಡು ಇನ್ನು 1 hour ಆಯ್ತು. ಕಾಲ್ ಮಾಡಿದ್ದು ನಿಮ್ಮ ಡಿವೈಸ್ ಏನೋ ರಿಪೇರಿಗೆ ಕೊಟ್ಟಿದ್ರಲ್ಲ, ಬಟ್ ಅದು ಏನಾಗೈತಂದ್ರೆ ಅವ್ರು ಏನು ಹೇಳತ್ತಾರ ಅದು ನನಗೆ ಪೂರ್ತಿ ಕೇಳಿಸ್ಬಲ್ದು. ಬಿಕಾಸ್ ಅವರು ಟ್ರಾಫಿಕ್ದಾಗ ಅದಾರ, ಯಾರು ಮಾತಾಡತ್ತಾರ. ನನಗದು ಮೊಬೈಲ್ ಒಂದು ಸ್ಲೋ ಸ್ಪೀಕರ್ ಐತಿ, ಅದು ಹಳೆ ಮೊಬೈಲ್ದಾಗ ಲೋಗಿನ ಇಲ್ಲ, ಹಳೆ ಮೊಬೈಲ್ದಾಗ ಸಿಮ್ ಹಾಕಿನಿ. ಸ್ಲೋ ಸ್ಪೀಕರ್ ಐತೆ, ಅವ್ರು ಏನು ಮಾತಾಡತ್ತಾರೆ ನನಗೂ ಸ್ವಲ್ಪ ಸ್ಲೋ ಕೇಳತ್ತೈತಿ. ಮತ್ತು ಅದ್ರಾಗ ಅವ್ರದ್ದು ನಾಯ್ಸೇ ಹೆಚ್ಚು ಕೇಳತ್ತ ಅವ್ರು ಮಾತಾಡ್ತಾರೆ. ಲೈಕ್ ಅವ್ರು ಏನು ಹೇಳತ್ತಾರೆ, ನಾ ಪೋರ್ಟರ್ದವರು ಅನ್ನತ್ತಾರೆ. ನಾ ಈಗ ಎದಿನೇ ಹೊಡೆದ ಗೈಸ್. ನಾ ಆ್ಯಕ್ಚುಲಿ ಹಾರ್ಟ್ ಅಟ್ಯಾಕಲ್ಲಿ ಎಲ್ಲ ಹೆಂಗೆ ಆಗಬೇಕು, ನಾ ಪೋರ್ಟರ್ದವ್ರು ಅಂದ್ರೆ ನಾ ಬೇರೆದು ಯಾರಿಗೋ ಕೊಟ್ಬಿಟ್ನೇನು ಅಂತ ನನಗೆ ಅಂಜಿಕೆ ಬಂದುಬಿಡ್ತು. ನಾ ಕೊಡಬೇಕಾದ್ರೆ ಅವ್ರಿಗೆ ಕೇಳಿನಿ, ಅವ್ರ ಮೊಬೈಲ್ ಅಷ್ಟೇನಾ ಹಾಂ ಅಂತ ಹೇಳಿ ಒಯ್ದಾರೆ. ಮತ್ತು ಸುಮ್ಮ ಎಮರ್ಜೆನ್ಸಿನ ವೀಡಿಯೋನು ಮಾಡ್ಕೊಂಡಿದ್ನಿ, ಗಾಡಿ ನಂಬರ್ ಮತ್ತು ಅಂದಾಗ ಕೊಡತ್ತೀವಿ ಅಂದ್ರೆ ಇರಬೇಕಲ್ಲ ಸ್ವಲ್ಪರ ಅಂಜಿಕೆ ಅಂತೂ ಮೊದಲೇ ಇತ್ತು. ನಾವು ಪೋರ್ಟರ್ದವ್ರು ಅನ್ನತ್ತಾರು, ಅದು ಅಷ್ಟೇ ಕೇಳತ್ತದ ನಂಗೆ, ಬೇರೆನೂ ನಂಗೆ ಇವ್ರು ಪೋರ್ಟರ್ದವ್ರು ಅಂದ್ರೆ ಮತ್ತು ನಮ್ಮ ಮೊಬೈಲ್ ಯಾರಿಗೆ ಕೊಟ್ಬಿಟ್ನಿ. ಮತ್ತು ಅಂಜಿದ್ನಿ ಗೈಸ್ ನಾ ಫುಲ್. ಆಮೇಲೆ ಮತ್ತು ಏನಂತ ಅಂದ್ರೆ ನಾ ಪೂರ್ತಿ ಚಂದಾಗ ಅವ್ರು ನಾವು ಕೊಟ್ಟಿದ್ದೀವಿ ಆಲ್ರೆಡಿ. ನಾ ಏನು ಹೇಳತ್ತೀನಿ ಅಂದ್ರೆ, ನಾ ಕೊಟ್ಟಿದ್ದೀನಿ, ಅವ್ರದ್ದು ಆಲ್ರೆಡಿ ವೀಡಿಯೋ ಐತಿ. ನಾ ಬೇಕಂದ್ರೆ ಅವ್ರ ಗಾಡಿ ನಂಬರ್ ಹೇಳ್ತೀನಿ, ಅವ್ರ ಡೀಟೇಲ್ಸ್ ಐತಿ, ನಾ ಯಾರ ಕಡೆ ಫೋನ್ ಕೊಟ್ಟೀನಿ ಆ ಪೋರ್ಟರ್ದವ್ರೆಲ್ಲ ಅಂತ ನಾನು ಹೇಳ್ತೀನಿ. ಅವರು ಮೇಡಮ್ ನಾವೇ ಪೋರ್ಟರ್ದವರು ಅಂತ ಮತ್ತೆ ನಾವೇ ಪೋರ್ಟರ್ದವ್ರು ಅನ್ನತ್ತಾರೆ ಇವರು. ಮತ್ತು ನಾ ಯಾರ ಕೈಯ ಮೊಬೈಲ್ ಕೊಟ್ಟಿದ್ದೀನಿ ನಾವು ಆಲ್ರೆಡಿ ಪೋರ್ಟರ್ದವ್ರು ಆಗ್ಲೇ ಬಂದಿದ್ರು. ಆವಾಗ ಹೇಳ್ತಾ ಇದ್ದಾರೆ ಅವರು, ಹಾಂ ನಿಮ್ಮ ಹತ್ರ ರಿಸೀವ್ ಮಾಡ್ದೋನೆ ನಾನು ಅಂತ. ನಾವು ಇದೀಗ तू समझा? हाँ नहीं तू समझा नहीं. ಅದಿನೂ ಬಡಿಸ್ಬಿಟ್ಟ ಗೈಸ್ ಅಮ್ಮ 1 ಸೆಕೆಂಡ್ನ. ಹಾಂ ಓಕೆ ಏನಾಯಿತು ಹೇಳಿ ಅನ್ನೋ. ಅವರು ಡೆಲಿವರಿ ಲೊಕೇಶನ್ ಯಾವುದಂತ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಇಲ್ಲಿ ಕನ್ಫ್ಯೂಸ್ ಆಗ್ತಿದೆ, ಅಲ್ಲಿ ಇಲ್ಲ ಅಂತ ತೋರಿಸ್ತಿದೆ ಹಂಗೆ ಹಿಂಗೆ ಅಂತಂದ್ರು. ಮತ್ತು ಆಮೇಲೆ ಮೊಬೈಲ್ ನಾವೆಲ್ಲಿ ಮೊಬೈಲ್ ತೊಗೊಂಡಿದ್ದೀವಲ್ಲ ಅವರು ಕಾಂಟ್ಯಾಕ್ಟ್ ಆಗಿ, ಮತ್ತು ಅವರು ಆ್ಯಪಲ್ದವರು ಅಲ್ಲಿ ಅವರಿಗೆ ನಾವು ಹೆಂಗೆ ಪ್ರೊಟೆಕ್ಷನ್ ತೊಗೊಂಡಿದ್ದೀವಲ್ಲ ಅವರೆಲ್ಲ ಕನೆಕ್ಟ್ ಆಗಿ ಕೊಟ್ರು ಗೈಸ್. ಬಟ್ ಏನೋ ಅದು ದೊಡ್ಡಗೆ ಹತ್ತಿತು. ಆದರೆ 1 ಸೆಕೆಂಡ್ ನನಗೆ ಹೆಂಗಾಗಿತ್ತು ಅಂದ್ರೆ, ಅಲ್ಲಿ ನಾ ಪೋರ್ಟರ್ದವರು ಈಗ ಬಂದೀನಿ ಅಂತ ಇಷ್ಟೇ ಕೇಳತ್ತೈತೆ ನಂಗೆ. ಅವ್ರು ಈಗ ಡೆಲಿವರಿ ಲೊಕೇಶನ್ ಬಂದೀನಿ ಅಂತಲೂ ಪೂರ್ತಿ ಹೇಳಿದ್ರು ಇಲ್ಲ ಗೊತ್ತಿಲ್ಲ. ನನಗೆ ನಾಯ್ಸಿ ಕೇಳಿಲ್ಲ, ಖರೆ ಹುಚ್ಚಂತೂ ಹಿಡಿತು. ಓಕೆ ಬಟ್ ಅದು ಸರ್ವಿಸ್ಗೆ ಹೋಗೈತೆ. ಅವರೊಂದು 8 to 10 days ಅಂದ್ರೆ ಗೈಸ್ ನೋಡ್ಬೇಕು ಏನಕ್ಕ. ನನಗೂ ಊರಿಗೆ ಹೋಗೋದೈತಿ. ನಾ ಇನ್ನೂ ಮನ್ಯಾಗ ಹೇಳಿಲ್ಲ, ಅಂಜೀನಿ ಭಾಳ ಹೆಂಗೆ ಹೇಳಿ ಅಂತ ಹೇಳಕ್ಕೆ ಮನಸ್ಸಿಲ್ಲ. ನೋಡೋಣ ಮನೆಗೆ ಹೋಗಿ ಹೇಳ್ತೀನೋ ಗೊತ್ತಿಲ್ಲ, ಬಟ್ ಹೇಳಬೇಕು ಅದೊಂದು. ಹಾಂ ಇನ್ನೊಂದು ಹೇಳಬೇಕು, ನಾ ಇದನ್ನು ಬಿದ್ದಿತ್ತು ಬನ್ನಿ ನಾ ಸೈಡಾಗಿ ಕೂತ್ಬಿಟ್ಟಿದ್ದೀನಿ ಗೈಸ್. ಆದರೆ ಇದೆಲ್ಲರಿಗೂ ಗೊತ್ತಾಗ್ಬಿಟ್ಟೈತಿ, ಪತ್ಯಾಗ ಎಲ್ಲರಿಗೂ ಗೊತ್ತಾಗೈತಿ. ಹೆಂಗೆ ಗೊತ್ತಾಗೈತಿ ನನಗೆ ಗೊತ್ತಿಲ್ಲ. ಆಮೇಲೆ ಗೊತ್ತಾಯ್ತು ಗೈಸ್, ಅದು ಅವ್ರಿಗೆ ಹೆಂಗೆ ಗೊತ್ತಾಯ್ತಂದ್ರೆ, ಅವರು ಅವತ್ತು ಅರುಣ್ದು ಡ್ರೆಸ್ ಏನು ತೊಗೊಂಬಂದಿಂದ ಎಲ್ಲ ವ್ಲಾಗ್ ಎಂಡ್ ಮಾಡಿ ಥ್ಯಾಂಕ್ ಯು ಹೇಳೀನಿ. ಅವಾಗ ನನ್ನ ಮೊಬೈಲ್ ಬಿತ್ತು ಡಮ್ ಅಂತು.
ನಾ ಅದಾಗಿನ ಮಾನಸಿಕ ಅದೇ ಕಿ ಊಟ ಇಲ್ಲ ಏನಿಲ್ಲ, ಅವತ್ತು ಇಡ್ಲಿ ತಿಂದೆ, ವಾಪಸ್ ಏನೂ ತಿಂದಿಲ್ಲ. ನೆಕ್ಸ್ಟ್ ಫುಲ್ ಮಾನಸಿಕ ಆಗಿಬಿಟ್ಟಿದ್ದೀನಿ. ಸುಮ್ಮನೆ ಹೋಗಿ ಕೂತ್ಬಿಟ್ಟಿದ್ನಿ ರೂಮ್ನಾಗ, ಏನು ಮಾಡಲಿ ಅಂತ ಕೂತ್ಬಿಟ್ಟಿನಿ. ಆದ್ರೆ ಎಲ್ಲರಿಗೂ ಗೊತ್ತಾಗೈತೆ. ಹೆಂಗೆ ಗೊತ್ತಾಗೈತಿ ಅಂದ್ರೆ ಅವರು ವಾಪಸ್ ಸಾಯಂಕಾಲ ಖಾಲಿ ಇರ್ತೀವಿ, ಭಾಳ ದಿವಸ ಆಗೈತಿ ಯಾರು ಮೂವಿಗೆ ಹೋಗಿಲ್ಲ, ಮೂವಿಗೆ ಹೋಗೋಣ ಬಾ ಅಂತ ಅರುಣ್ಗೆ ಫೋನ್ ಹಚ್ಚಾರ. ಅರುಣ್ಗೆ ಮತ್ತು ಹಂಗೆ ಅವ ಹ್ಞೂ ಅಂದಿದ್ದು ನನಗೆ ಕೇಳೋರಿದ್ರಂತ. ಬಟ್ ಎಲ್ಲರೂ ಕೂಡಿ ಹೋಗೋಣ್ರಿ ಬ್ಯಾಸ್ರ ಆಗೈತಿ ಅನ್ನೋಣ. ಅರುಣ್ ಅವಾಗ ಅವನು ಅನ್ನಿ ಮೊಬೈಲ್ ಬಿದ್ದೈತೋ ಮಾನಸಿಕದಾಗ ಅದಾಳಕ್ಕಿ, ಇನ್ನು ನಾ ಆಕಿಗೆ ಏನು ಕೇಳಲ್ಲ, ನೀವು ಏನು ಕೇಳಬೇಡ್ರಿ, ಮುಗಿತಿನ ಈಗ ಏನು ಪಿಕ್ಚರ್ ಇಲ್ಲ ಏನಿಲ್ಲ, ಲೈಫ್ ಪಿಕ್ಚರ್ ಆಗೈತಿ ಅನ್ನೋ ರೇಂಜಿಗೆ ಹೇಳಿದಾನು ಅನ್ನಿಸ್ತು. मैं डिप्रेशन में रहता हूँ हमेशा, अब भी मैं डिप्रेशन में हूँ, माँ कसम. ಅವ್ರು ಅದನ್ನು ಯಾವಾಗ ನಿನ್ನೆ ಮೊಬೈಲ್ ಅಂಗಡಿಗೆ ಬರಬೇಕಾ ಹೇಳಿದರು, ಪಿಕ್ಚರ್ ನೋಡಕ್ಕಂತ ಕರೆದ್ವಿ, ಅವಾಗ ಗೊತ್ತಾಯ್ತು ನಿನ್ನ ಸುದ್ದಿ, ಚಲೋ ಮಾಡ್ಕೊಂಡು ಅಂತ. ಮತ್ತು ಈಗ ಬ್ಲಾಗ್ ಮಾಡಿ ನೋಡ್ತೀವಿ ಅಂತ ಅವ್ರ ಗೈಸ್. ಬಟ್ ಏನು ಮಾಡೋದು, ಹಾಂ ಎಲ್ಲ ಇರ್ತಾವೆ, ಏನು ಮಾಡೋಕ್ಕೆ ಬರಲ್ಲ. ಆದರೂ ಒಂದಂತೂ ಅನ್ನಿಸ್ತು ಗೈಸ್, ಯಾರೋ ಭಾಳ ಚಂದ ಅಂದ್ರೆ ಭಾಳ ಚಂದ ಮಸ್ತ್ ದೃಷ್ಟಿ ಹಾಕ್ಯಾರ ನನ್ನ ಮೊಬೈಲಿಗೆ. ಲೈಕ್ ಎದಕ್ಕೆ ಹಾಕಿದ್ರಿ ಏನು ಹಾಕಿದ್ರಿ ಗೊತ್ತಿಲ್ಲ, ಬಟ್ ಕಂಗ್ರ್ಯಾಚುಲೇಷನ್ಸ್ ಯಾರು ನನ್ನ ಮೊಬೈಲಿಗೆ ದೃಷ್ಟಿ ಹಾಕಿದ್ರಿ, ಸಕ್ಸಸ್ಫುಲ್ಲಿ ಡೆಸ್ಟ್ರಾಯ್ಡ್ ಅಂತ ಅನ್ಕೋರಿ. ಬಟ್ ಆದರೂ ಒಂದು ಮಾತು ಏನು ಹೇಳ್ತೀನಿ ಅಂದ್ರೆ ಗೈಸ್, ಯಾರಾದರೂ ಐಫೋನ್ ತೊಗೋಕತ್ತಿದ್ರಿ, ಲ್ಯಾಪ್ಟಾಪ್ ತೊಗೊಂಡಿದ್ರಿ ಏನೇ ಇದ್ರೂ ಪ್ಲೀಸ್ ಯೂಸ್ ಇಟ್ ಕೇರ್ಫುಲ್ಲಿ. ನಮ್ದೇನು ಭಾಳ ಜೋರು ಬಿದ್ದಿಲ್ಲ, ಲೈಕ್ ಒಗಿಬೇಕು ಅಂತ ಅದೇನು ಬಿದ್ದಿಲ್ಲ, ಅದು ಬೈ ಮಿಸ್ಟೇಕಾಗಿ ಭಾಳ ಜೋರ್ನೂ ಬಿದ್ದಿಲ್ಲ ಗೈಸ್, ಸಿಂಪಲಾಗಿ ಬಿದ್ದಿದ್ದು. ಬಟ್ ಡಾಂಬರ್ ರೋಡು ಸ್ವಲ್ಪ ಅದು ಒಂದು ಸಣ್ಣ ಹಳ್ಳಿತ್ತು ಅನ್ನಿಸ್ತು, ಅದು ಹಳ್ಳಿ ಅದು ಪೂರ್ತಿ ಸ್ಕ್ರೀನ್ ಹೋಯ್ತು. ಬಟ್ ಪ್ಲೀಸ್ ಬಿ ಕೇರ್ಫುಲ್, ಬಿಕಾಸ್ ನೀವು ಇನ್ವೆಸ್ಟ್ ಮಾಡ್ತಿರ್ತೀರಿ ಅದರ ಮ್ಯಾಗ, ಆ ಇನ್ವೆಸ್ಟ್ ಮಾಡೋ ಥಿಂಗ್ಸ್ ಮ್ಯಾಗ ಇನ್ನೂ ಹೆಚ್ಚು ಇನ್ವೆಸ್ಟ್ ಮಾಡೋ ಹಂಗೆ ಒಟ್ಟು ಆಗಬಾರ್ದು. ಸೊ ಅಷ್ಟು ಕಾಸ್ಟ್ಲಿ ಎಷ್ಟು ಓಕೆ 20,000 10,000 30,000 ಮೊಬೈಲ್ ತೊಗೋಕತ್ತಿದ್ರಿ ಅಂದ್ರೆ ಓಕೆ, ಅದಕ್ಕೇನು ಪ್ರೊಡಕ್ಷನ್ ಇರೋಲ್ಲ, ನಡೀತದೆ. ನಮ್ಮದು ಅಂಥದ್ದಿತ್ತು, ಅವೆಲ್ಲ ನಡೆಸಿವಿ ನಾವು. ಬಟ್ ಈಗ ಇವು ಲ್ಯಾಕ್ಸ್ ಗಂಟ್ಲೆ 1 ಲಕ್ಷ 1.5 ಲಕ್ಷ ಎಲ್ಲ ಕೊಟ್ಟು ತೊಗೋತೀರಂದ್ರೆ ಇನ್ನೊಂದು 10,000 ಇನ್ನೊಂದು 20,000 ಹಾಕಿದ್ರೆ ನಿಮಗೆ ಪ್ರೊಟೆಕ್ಷನ್ನೇ ಬರ್ತದೆ. ಪ್ಲೀಸ್ ಯೂಟಿಲೈಸ್ ಇಟ್, ಬಿಕಾಸ್ ಯಾಕಂದ್ರೆ ಅದ್ರದ್ದು ಆ್ಯಪಲ್ ಅಂತೂ ಒಂದೊಂದು ಪಾರ್ಟ್ಸ್ ರಿಪ್ಲೇಸ್ಮೆಂಟ್ಗೂ 40,000 30,000 50,000 ಹೀಗೆಲ್ಲ ಅದಾವೆ, ಒಂದೊಂದು 20,000. ಮತ್ತು ನಿಮಗೆ ಒರಿಜಿನಲ್ ಕ್ವಾಲಿಟಿ ಬೇಕು, ಯಾವುದೇ ಹೋದ್ರೂ ಎಲ್ಲ ಯಾವ್ದಾರ ಬೇರೆ ಹಾಕಿದ್ರೆ ಅದು ವರ್ಕು ಆಗಂಗಿಲ್ಲ. ಸೊ ಪ್ಲೀಸ್ ಯೂಟಿಲೈಸ್ ದ ಪ್ರೊಟೆಕ್ಷನ್ ಅಂತ ಹೇಳ್ತೀನಿ. ಯಾಕಂದ್ರೆ ನಾ ಸ್ಕ್ರೀನ್ ಗಾರ್ಡ್ ಹಾಕಿದ್ದಿಲ್ಲ ಗೈಸ್, ಸೊಕ್ಕ್ರಿ ನಂದು ಸೊಕ್ಕ ಕರೆಗೂ ಸೊಕ್ಕು ಗೈಸ್. ಮ್ಯಾಗ ಸ್ಕ್ರೀನ್ ಗಾರ್ಡ್ ಹಾಕಿದ್ದಿಲ್ಲ, ಕವರ್ನ ಫುಲ್ ದಿಪ್ಪಂದು ಹಾಕಿದ್ದೆ. ಎದಕ್ಕಂದ್ರೆ ಪ್ರೊಟೆಕ್ಷನ್ ಐತಿ, ಹಾಕಬೇಕು ಅಂತ ಹಂಗೆ ಮುಂದೆ ಹಾಕೋತ ಹೋಗಿದ್ನಿ. ಸ್ಕ್ರೀನ್ ಗಾರ್ಡ್ ಹಾಕ್ಲಾರ್ಕ ನನಗೆ ಅದ್ರದ್ದು ರಿಸಲ್ಟು ಸಿಕ್ತು ಗೈಸ್. ಸೊ ಆದ್ರೆ ಒಳ್ಳೇದೇನಾಗೈತೆ ಅಂದ್ರೆ ಎಲ್ಲರೂ ಕೂಡ ಅವತ್ತು ಡಿಸ್ಕಸ್ ಮಾಡತ್ತಿದ್ವಿ ಏನು ಮಾಡೋಣ ಅಂತ. ಮತ್ತು ಆಮೇಲೆ ಎಲ್ಲರೂ ಇಷ್ಟೆಲ್ಲ ಖರ್ಚು ತೊಗೊಂಡ್ಬಿಡು ಎಮರ್ಜೆನ್ಸಿ ಅಂತ ನಾನು ಓಕೆ ಇರಲಿ ಅಂತ ತೊಗೊಂಡಿದ್ದೆ ನಾನು ಪ್ರೊಟೆಕ್ಷನ್. ಅದು ನಿಮ್ಮಿಂದನೇ ಕೆಡ್ದಂತೂ ಇಲ್ಲ, ನಿಮ್ಮ ಸುತ್ತಮುತ್ತ ಇಂಟೆನ್ಷನಲಿ ಅಂತೂ ಆಗಂಗಿಲ್ಲ ಇಂಥವೆಲ್ಲ. ಅಂದ್ರೆ ಒಮ್ಮದೊಮ್ಮಿಗೆ ಅದು ಸಡನ್ನಾಗಿ ಆಗೋದು, ಯಾವ ಟೈಮ್ನಾಗ ಯಾರು ಸುದ್ದಿರಂಗಿಲ್ಲ ಗೊತ್ತಿರಲ್ಲ, ತಲಿಯಲ್ಲ ಬೇರೆ ಹೇಳಿದ್ದೆ, ಯಾರ್ದು ಟೈಮ್ ಎಲ್ಲ ಟೈಮು ಸುದ್ದಿರಂಗಿಲ್ಲ. ಸೊ ಅದಕ್ಕೆ ನನಗೆ ಹೆಂಗಾಗೈತೆ 3-4 ದಿವಸದಿಂದ ನೆಟ್ಟಂಗೆ ವರ್ಕ್ ಮಾಡೋಕ್ಕೆ ಕಾನ್ಸಂಟ್ರೇಟ್ ಆಗಿಲ್ಲ, ಈ ಕಡೆ ಅದಕ್ಕೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ. ಆದ್ರೂ ನಾನು ಮತ್ತು ವರ್ಕು ಮಾಡತ್ತಿದ್ನಿ. ಇನ್ನೂ ಒಂದಿನ ಆಫೀಸ್ಗೆ ಹೋಗ್ಬರ್ಬೇಕು, ಇವತ್ತು ಹೋಗಿ ಬಂದುಬಿಡ್ತೀನಿ. ಅಷ್ಟು ಕಾನ್ಸಂಟ್ರೇಷನ್ಲಿ ಊಟ ಅಂತೂ ಮಾಡೇ ಇಲ್ಲ ಗೈಸ್ ನೆಟ್ಟಂಗೆ. ನಾ ಅದು ಹೌದು ಅವ್ರೇನು ರಿಪ್ಲೇಸ್ಮೆಂಟ್ ಕೊಡ್ತಾರೆ, ಬಟ್ ಅದು ವರ್ಕ್ ಆಗ್ತದೋ ಇಲ್ಲೋ ಇನ್ನೂ ಅವ್ರೇನು ಪೂರ್ತಿ ಹೇಳಿಲ್ಲ ಗೈಸ್. ಲೈಕ್ ಅದನ್ನು ಪಾರ್ಟ್ ರಿಪ್ಲೇಸ್ ಮಾಡ್ತಾರೋ ಅಥವಾ ಮೊಬೈಲೇ ರಿಪ್ಲೇಸ್ ಮಾಡ್ತಾರೋ, ಮತ್ತು ಅದ್ರ ಮ್ಯಾಗ ರೇಟ್ ಮಾತಾಡ್ತೀನಿ ಅಂದರು. ಹೀಗೆಲ್ಲ ಇರ್ತಾವೆ. ಅದು ಮಾನಸಿಕ ಆಗೋದಲ್ಲ ಗೈಸ್, ಎಲ್ಲ ರೊಕ್ಕ ಹಾಗೆ ಹೊಂಟಾವ ಅಂದ್ರೆ. ಸೊ ಪ್ಲೀಸ್ ಅಂದ್ರೆ ಭಾಳ ಅಷ್ಟು ಖರ್ಚು ಮಾಡಿ ತೊಗೊಂಡಿರ್ತೀರಿ, ಇಂಥವು ಏನಾರು ಆಗ್ತಿರ್ತಾವೆ, ಆ್ಯಕ್ಸಿಡೆಂಟಲ್ಲಿ ಆಗ್ತಿರ್ತಾವೆ, ಯಾರಿಗೂ ಇಂಟೆನ್ಷನಲಿ ಏನಾಗಲ್ಲ. ಸೊ ಬೆಟರ್ ಎಮರ್ಜೆನ್ಸಿಗೆ ಹಿಂಗೆ ಮೊಬೈಲ್ಗೆ ಪ್ರೊಟೆಕ್ಷನ್ ಇನ್ಶೂರೆನ್ಸ್ ಇಂಥವೆಲ್ಲ ಮಾಡಿಸ್ಕೋರಿ, ಒಳ್ಳೆಯದು. ಯಾಕಂದ್ರೆ ಎಕ್ಸಾಂಪಲ್ ನಾನೇ ಅದೀನಿ ನೋಡ್ರಿ. ಆದರೂ ಐಫೋನ್ 17 ಪ್ರೋ ಮ್ಯಾಕ್ಸ್ ಇವೆಲ್ಲ ಇಷ್ಟು ಸರಳಾಗಿ ಹೊಡಿತಾವ ಅಂತ ಅಂದ್ಕೊಂಡಿದ್ದಿದ್ದು ಗೈಸ್. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಐಫೋನ್ ಯೂಸ್ ಮಾಡ್ತಾರೆ, ಸೊ ಸೆಕೆಂಡ್ ಹ್ಯಾಂಡ್ ಯೂಸ್ ಮಾಡ್ತಾರೆ. ಬಟ್ ಕರೆ 15 16 ಎಲ್ಲ ಅದಾವು. ನಾವು ನನ್ನ ಮುಂದೆ 2 ಸತಿ ಬಿದ್ದೈತಿ ಗೈಸ್, ಅವರು ಫೋನ್ ಮ್ಯಾಗಿಂದ ಎಷ್ಟು ಸತಿ ಬಿದ್ದೈತಿ.
ಜೋರು ಬಿದ್ದೈತಿ, ಒಂದು ಸ್ಕ್ರ್ಯಾಚ್ ಬಿದ್ದಿಲ್ಲ, ಒಂದು ಲೈನ್ ಬಿದ್ದಿಲ್ಲ, ಒಂದು ಏನೂ ಆಗೇ ಇಲ್ಲ ಗೈಸ್ ಅವ್ರ ಮೊಬೈಲಿಗೆ. ಏನಾದರೂ ಹಂಗೈತಿ ಅಂದರೆ 17 Pro ಅವರೆಲ್ಲ ಅದೇ ಗಾಬರಿ ಇದ್ರು, ನಾವು ಹೊಸ ತೊಗೊಂಡಿದ್ವಿ, ಅದು 17 Pro ಹಿಂಗೆ ಜಲ್ದಿ ಆಯ್ತು ಅಂತ. ಅವ್ರದ್ದೆಲ್ಲ ನನ್ನ ಮುಂದೆ ಗೈಸ್ ಎಷ್ಟು ಮ್ಯಾಗಿನ ಜೋರು ಬಿದ್ದೈತಿ, ಏನೂ ಆಗಿಲ್ಲ. ಬಟ್ ಎಸ್ 17 Pro ಮೇ ಬಿ ಇಷ್ಟು ಇದು ಐತೆ ಅಂತ ಅನ್ಸಾತ, ಅಂದ್ರೆ ಟಕ್ಕನಂಗೆ ಹೊಡೆದು ಬಿಡ್ತೈದ ಅಂತ ಅಷ್ಟು ಗಾಬರಿ ಆಯಿತು. ನೋಡಿರಿ, ಸ್ವಲ್ಪ ವಿಚಾರ ಮಾಡಿ ಇನ್ವೆಸ್ಟ್ ಮಾಡಿರಿ, ಏನೋ ಮಾಡಕತ್ತಿದ್ರು. ಆ್ಯಂಡ್ ವಿಚಾರ ಮಾಡಿ ಯೂಸ್ ಮಾಡ್ಕೋರಿ. ಏನಾದ್ರು ಪ್ರೊಟೆಕ್ಷನ್ಸ್ ಅದು ಇಂಥವು ಇದ್ರೆ ತೊಗೋರಿ. 1 year ವಾರಂಟಿ, 2 years ಹಿಂಗೆಲ್ಲ ಇರ್ತವೆ. ನನ್ನ ಹಂಗೆ ಆಗಬೇಡ್ರಿ. ಓಕೆ, ಇವತ್ತು ಇಷ್ಟ, ಮತ್ತೆ ಸಿಗೋಣ. ಓಕೆ ಗೈಸ್, ವ್ಲಾಗ್ ಭಾಳ ಉದ್ದಾತು, ಅದಕ್ಕೆ ಅದನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡೋಣ, ಮತ್ತು ಮುಂದಿನ ನೋಡ್ಕೊಳ್ಳೋಣ. ಸೊ ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಕೀಪ್ ವಾಚಿಂಗ್ ಮೈ ವ್ಲಾಗ್ಸ್. ಮತ್ತೇನು ಹೇಳ್ತಾರೆ? ಓಕೆ, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಯಸ್, ಥ್ಯಾಂಕ್ ಯು, ಬೈ.